ನಾಗರ ಪಂಚಮಿ ವಿಶೇಷ ಶೇಂಗಾ ಲಡ್ಡು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಸಕ್ಕರೆ ಬಳಸದೆ, ತುಂಬ ತುಪ್ಪವನ್ನು ಕೂಡ ಬಳಸದೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ರಕ್ತದ ಕೊರತೆ, ಕ್ಯಾಲ್ಶಿಯಂ ಕಮ್ಮಿ ಇದ್ದರೂ ಕೂಡ ಈ ಶೇಂಗಾ ಉಂಡೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ತಿ ಕೂಡ ಒಳ್ಳೆಯದು. ಹಾಗಿದ್ರೆ ನೋಡಿ, ಫಸ್ಟು ಇಲ್ಲಿ 2 ಬೌಲ್ ಆಗುವಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಹಸಿ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಒಳಗಡೆ ತನ ಡೀಪಾಗಿ ನೀಟಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಹಾಗಾಗಿ ನೋಡಿ, ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಸಿಪ್ಪೆನ ತೆಗೆಯೋಕ್ಕೆ ಬರಬೇಕು. ಸೊ ಅಷ್ಟಾದರೆ ಸಾಕು. ಈಗ ಈ ಸಿಪ್ಪೆನೆಲ್ಲ ತೆಗೆಯೋವರೆಗೂ ನಾವು ಬೆಲ್ಲನ ಕುದಿಸ್ಕೊಂಡ್ಬಿಡೋಣ. ಇಲ್ಲಿ ಕರೆಕ್ಟಾಗಿ 2 ಬೌಲ್ ಆಗುವಷ್ಟು ನಾನು ಶೇಂಗಾ ತೊಗೊಂಡಿದ್ದೀನಿ, ಅದಕ್ಕೆ 1 ಬೌಲ್ ಆಗುವಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ಬೆಲ್ಲನ ಕರಗೋಕ್ಕೆ ಬಿಡಿ, ಒಂದು 2 ನಿಮಿಷಗಳ ಕಾಲ ಬೆಲ್ಲ ಕರಗುತ್ತೆ. ಅಷ್ಟುವರೆಗೂ ನಾವು ಶೇಂಗಾದ ಸಿಪ್ಪೆನೆಲ್ಲ ತೆಗೆದುಬಿಟ್ಟು, ಸೊಟ್ಟಿ ಏನಿದೆ ನೋಡಿ ಅದನ್ನೆಲ್ಲ ತೆಗೆದುಬಿಟ್ಟು, ಈಗ ಅದರಲ್ಲಿ 1 ಬೌಲ್ ಆಗುವಷ್ಟು ಶೇಂಗಾ ಏನಿದೆ ಅದನ್ನು ಪಕ್ಕಕ್ಕೆ ಹಾಗೆ ಇಟ್ಕೊಳ್ಳೋಣ. ಉಳಿದಿರೋದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಶೇಂಗಾನ ಎದಕ್ಕೆ ಸೈಡಿಗೆ ತೆಗೆದಿಟ್ಕೊಂಡಿರೋದಂದರೆ ಕ್ರಿಸ್ಪಿಯಾಗಿ ಬರ್ತಾ ಇರುತ್ತೆ. ಶೇಂಗಾ ಉಂಡೆಯಲ್ಲಿ ಒಂದೊಂದೇ ಬೈಟ್ ಸಿಗಬೇಕಾದ್ರೆ ತುಂಬ ಪುಡಿಯಾಗಿರೋ ಬದಲು ಒಂದೊಂದು ಬೈಟ್ ಏನಿದೆ ಕಾಳು ಹಾಗೆ ಸಿಗಲಿ ಅಂಥೇಳಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು 1 ರೌಂಡ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರೋಣ. ಈ ರೀತಿ ತರಿಯಾಗಿ ಬಂದರೆ ಸಾಕು. ಅಲ್ಲಿವರೆಗೂ ಬೆಲ್ಲ ಕೂಡ ಕುದ್ದಿದೆ. ಇದನ್ನು ನೀವು ಏನಾದರೂ ಕಸ ಇದೆ ಅಂದರೆ ಫಿಲ್ಟರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಒಂದೆಳೆ ಪಾಕ ಬರೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ಈಗ ಒಂದೆಳೆ ಪಾಕ ಬಂದಿದೆ, ಇಷ್ಟು ಬಂದರೆ ಸಾಕಾಗುತ್ತೆ ನಮಗೆ. ಜಾಸ್ತಿ ಕುದಿಸ್ಕೊಳೋದೇನು ಬೇಕಾಗೋದಿಲ್ಲ, ತುಂಬ ಕುದಿಸ್ಬಿಟ್ರೆ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಒಂದೆಳೆ ಪಾಕ ಬಂದರೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಅಷ್ಟೇ, ನಮ್ಮ ರಕ್ತದ ಕೊರತೆ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಅದನ್ನು ನಿಯಂತ್ರಣ ಮಾಡುತ್ತೆ. ಸೊ ಹಾಗಾಗಿ ಬಿಳಿ ಎಳ್ಳು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕೋಣೋದೇನು ಬೇಕಾಗೋದಿಲ್ಲ, ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇದ್ದರೂ ನಡೆಯುತ್ತೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರುವಂಥ ಶೇಂಗಾ ಪುಡಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ಕೊತ ಹೋಗಿ. ಇಷ್ಟಾದರೆ ಸಾಕಾಗುತ್ತೆ, ಶೇಂಗಾ ಉಂಡೆ ರೆಡಿ ಆಗುತ್ತೆ. ಈಗ ಪಾಕದಲ್ಲಿರುವಂಥ ಶೇಂಗಾ ಪುಡಿನ ಹಾಕಿದ ಮೇಲೆ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿರುವಂಥ 1 ಬೌಲ್ ಶೇಂಗಾ ಏನಿದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಕಂಟಿನ್ಯೂ ಕಲಿಸ್ತಾ ಬನ್ನಿ. ಒಂದು 2 ನಿಮಿಷಗಳ ಕಾಲ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಕಲಿಸ್ತಾ ಬನ್ನಿ. ಈ ರೀತಿ ಕಲಿಸೋದ್ರಿಂದ ಕರೆಕ್ಟಾಗಿ ಹದ ಬರುತ್ತೆ. ನಾವೀಗ ಪಾಕ ಮಾಡ್ಕೊಂಡಿರುವಂಥ ಬೆಲ್ಲ ಏನಿದೆ ನೋಡಿ, ಈಗ ಅದು ಮತ್ತು ಶೇಂಗಾ 2 ಕೂಡ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಆಗೋ ಟೈಮ್ನಲ್ಲಿ ಫ್ಲೇಮ್ನ ಬಂದ್ ಮಾಡ್ಕೊಂಬಿಡಿ. ಬಂದ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಅಷ್ಟೇ ಬಿಡಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಕಲಿಸ್ಕೊಂಡಿದ್ದಾಯಿತು. ಈಗ ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ, ಉಂಡೆ ಮಾಡೋದಕ್ಕೆ ರೆಡಿ ಆಗುತ್ತೆ. ಇನ್ನು ಉಳಿದಿರುವಂಥ ಶೇಂಗಾ ನಾನು ಮತ್ತೆ ಸ್ವಲ್ಪ ಮೇಲ್ಗಡೆಯಿಂದ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಕರೆಕ್ಟಾಗಿ 1 ಬೌಲ್ ಆಗುವಷ್ಟು ಶೇಂಗಾ ಏನು ತೆಗೆದಿಟ್ಟಿದ್ನಲ್ವ, ಸೊ ಅದೆಲ್ಲವನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ, ಉಂಡೆ ಕಟ್ಟೋದಕ್ಕೆ ಕರೆಕ್ಟಾಗಿ ಬಂದಿದೆ, ಹದ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ನೀವು ಬೇಕಾದ್ರೆ ಒಂದ್ಸತಿ ಕೈಯಿಂದ ಮುಟ್ಕೊಂಡು ನೋಡ್ಕೊಳ್ಳಿ, ಉಂಡೆ ಆಗ್ತಾಯಿದವೋ ಇಲ್ಲೋ ಅಂತೇಳಿ. ಉಂಡೆ ಆಗ್ತಾಯಿದೆ ಅಂದರೆ ಅವಾಗಿಂದವಾಗೆ ಸ್ಟಾರ್ಟ್ ಮಾಡಿಬಿಡ್ಬೇಕಾಗತ್ತೆ. ಸ್ವಲ್ಪ ಟೈಮ್ ಬಿಟ್ಟರು ಕೂಡ ಇದು ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಾಗಿ ಉಂಡಿನ ಕಟ್ಕೊಳ್ಳಿ. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಕಟ್ಕೊಳೋದ್ರಿಂದ ಈಸಿಯಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಕೈ ಕೂಡ ಸುಡೋದಿಲ್ಲ. ಶೇಂಗಾ ಉಂಡೆ ಆಗಿರ್ಬೋದು, ಪುಟಾಣಿ ಉಂಡೆ ಆಗಿರ್ಬೋದು, ಯಾವುದೇ ಉಂಡೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಬಿಸಿ ಇದ್ದಾಗ, ಪಾಕ ಇದ್ದಾಗನೇ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ತುಪ್ಪದ ಕ್ವಾಂಟಿಟಿನ ಕೈಗೆ ಹಚ್ಕೊಂಡು ಮಾಡ್ಕೊಳೋದ್ರಿಂದ ನಿಮಗೆ ಕೈ ಸುಡೋದಿಲ್ಲ. ನೋಡಿ, ಇವಾಗ ರೆಡಿಯಾಗಿರುವಂಥ ಶೇಂಗಾ ಉಂಡೆ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಶೇಂಗಾ ಉಂಡೆನ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಒಂದೇ ಒಂದು ಬೌಲಿ ಆಗೋಷ್ಟು ಶೇಂಗಾದಲ್ಲಿ ಏನಿಲ್ಲ ಅಂತಂದರೂ ಒಂದು 15ರಿಂದ 20 ಉಂಡೆಗಳು ಆಗುತ್ತೆ.